ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ, ಒಂದ್ ಲೈಕ್ ಮಾಡಿ ಆಯ್ತಾ. ಸೊ ಇನ್ನ ಬನ್ನಿ ಈಗ ಶುರು ಮಾಡೋಣ. ಏನ್ ಗೊತ್ತಾ, ಇಲ್ಲಿ ಶಾಂತಿ ಕೈ ಮುಗಿತಾ ಇರ್ತಾಳೆ ದೇವ್ರಿಗೆ. ಕೈ ಮುಗಿತಾ ಇರ್ಬೇಕಾದಾಗ ರಂಗನಾಥ್ ಬಂದ್ಬಿಟ್ಟು, ಏನೇ ಮಾಘಮಾಸ ಏನಾದ್ರು ಮಾಡ್ತಾ ಇದೀಯೇನೆ, ಈ ರೀತಿ ಕೈ ಮುಗಿತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಏನಿಲ್ಲ ರೀ, ಕೈ ಮುಗಿಯೋದು ತಪ್ಪಾ ದೇವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಅಲ್ಲಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿತಿದ್ದಿಲ್ವಾ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಶಾಂತಿ ಇದ್ಕೊಂಡು, ಹಾಗೇನಿಲ್ಲ ರೀ, ಏನ್ ಗೊತ್ತಾ, ಈಗ ಡ್ಯಾನ್ಸ್ ಕ್ಲಾಸು ಇಲ್ಲ, ಬೇಜಾರಾಗ್ತಿದೆ, ಮತ್ತೆ ಏನಾದ್ರೂ ಒಂದ್ ಮಾಡೋಣ ಅಂತೇಳಿ ಅನ್ಕೊಂಡಿದೀನಿ ಅಂತ ಕೂಡ ಹೇಳ್ತಾಳೆ. ನೋಡೇ ಶಾಂತಿ, ಒಂದ್ ಮಾತು ಹೇಳ್ತೀನಿ ಕೇಳು, ನೀನ್ ಏನೂ ಮಾಡ್ಬೇಡ, ನೀನ್ ಏನಕ್ಕೂ ತಲೆ ಕೆಡಿಸ್ಕೋಬೇಡ. ಮುತ್ತಿನಂತ ಮಕ್ಳಿದಾರೆ, ಅವರು ನಮ್ಗೆ ತಂದಾಕ್ತಾರೆ. ಮತ್ತೆ ಮುತ್ತಿನಂತ ಸೊಸೆಂದ್ರಿ ಇದಾರೆ, ಅಲ್ಲಲ್ಲ ಸೊಸೆ ಇದ್ದಾಳೆ, ಮಾಡಿಕ್ತಾಳೆ, ಯಾಕೆ ತಲೆ ಕೆಡ್ಸ್ಕೊಂತೀಯಾ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಿರ್ತಾರೆ. ಆದ್ರೂ ಕಣ್ರಿ, ಏನಾದ್ರು ಒಂದ್ ಮಾಡ್ಬೇಕಲ್ಲ ಅಂತ ಹೇಳಿ ಅಂತ ಇರ್ಬೇಕಾದಾಗ ಅಷ್ಟರಲ್ಲೇ ಕಸ್ತೂರಿ ಬರ್ತಾಳೆ. ಕಸ್ತೂರಿ ಬಂದ ತಕ್ಷಣ ಅವಳು ನಿಜ ಹೇಳಕ್ ಹೋಗ್ತಾಳೆ, ಅಂದ್ರೆ ಅವ್ರು ಮಾಡ್ತಿರೋ ಕಿತಾಪತಿನ. ಅವ್ರ ಕಿತಾಪತಿ ಏನಂದ್ರೆ, ಡಾಕ್ಟರ್ ಶೂಟ್ ಮಾಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಬೇಕಾದಾಗ ನಮ್ಗೊಂದ್ ವಿಡಿಯೋ ಮಾಡಿ ಕಳ್ಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರಲ್ವಾ ಅದನ್ನ. ಆಗ ಕಸ್ತೂರಿ ಬಂದ್ ಹೇಳಕ್ ಹೋದ ತಕ್ಷಣ ಇಲ್ಲಿ ಶಾಂತಿ ತಡೆದ್ಬಿಟ್ಟು ಹೇಳಕ್ ಹೋಗಕ್ಕೆ ಬಿಡತ್ತಾ ಇರಲ್ಲ. ರೀ, ನೀವು ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದ್ರಲ್ಲ, ನೀವು ಹೊರಟ್ಬಿಡಿ ಅಂತೇಳಿ ಶಾಂತಿ ರಂಗನಾಥ್ ಅವ್ರನ್ನ ಕಳಿಸ್ಬಿಡ್ತಾರೆ. ನೋಡೆ, ನಾನು ಹೋಗ್ತೀನಿ ಕಣೆ, ಆದ್ರೆ ನೀನ್ ಏನು ಕಿತಾಪತಿ ಮಾಡ್ಬೇಡ, ನೆಮ್ಮದಿ ಉಣ್ಕೊಂಡ್ ತಿನ್ಕೊಂಡ್ ಇದ್ಬಿಡು ಅಂತೇಳಿ ರಂಗನಾಥ್ ಅವರು ಹೋಗ್ತಾರೆ. ಸೊ ಇಲ್ಲಿ ಒಂದ್ ಕಡೆ ಇನ್ನ ಶುರು ಹಚ್ಕೊಳೆ ಕಸ್ತೂರಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಕ್ ಹೇಳಿ, ಮೀನಾ ಮೀನಾ ಕಂದ ಮರಿ ಅಂತ ಹೇಳ್ಬಿಟ್ಟು ಈ ರೀತಿ ಮುದ್ದ ಕರಿತಾ ಇರ್ತಾಳೆ. ಅಲ್ಲಿಗೆ ಮೀನಾ ಬಂದು ಕುತ್ಕೋತಾಳೆ. ಅತ್ತೆ, ಏನತ್ತೆ ನೀವ್ ಈ ರೀತಿ ಕರಿತಾ ಇದ್ರಿ, ನನ್ ಕರ್ದ್ರ ನೀವು ಈ ರೀತಿ ಅಂತ ಹೇಳಿ ಮೀನಾ ಆಶ್ಚರ್ಯಗೊಳ್ತಾಳೆ. ಹೌದು, ಬಾರಮ್ಮ ಕೂತ್ಕೋ ಅಂತ ಹೇಳ್ಬಿಟ್ಟು 2 ಚೇರ್ ಹಾಕಿ ಅಕ್ಕಪಕ್ಕ ಕೂತ್ಕೋತಾರೆ. ಕೂತ್ಕೊಂಡಿದಾದ್ಮೇಲೆ ಮನೆಯವರೆಲ್ಲ ಬಂದ್ಬಿಟ್ಟು ಅವ್ರನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಏನ್ ಈ ರೀತಿ ಎಲ್ಲ ಶಾಕ್ ಕೊಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನ ಸೋಫಾ ಸೆಟ್ ಮೇಲೆ ಬಾರಮ್ಮ ಮೀನಾ, ಅಲ್ಲಿ ಗಟ್ಟಿಯಾಗಿದೆ ಚೇರು, ಅಲ್ಲಾದ್ರೆ ಮೆತ್ತಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮನೋಜ, ರೋಹಿಣಿ, ಸೂರ್ಯ ಅಂತೂ ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ಇಲ್ಲಿ ಒಂದ್ ಕಡೆ ಶ್ರುತಿ, ರವಿ ಎಲ್ರು ಕೂಡ ತುಂಬಾ ಟೆನ್ಷನ್ ಆಗಿರ್ತಾರೆ. ಯಾಕೆ ಹಿಂಗ್ ಆಡ್ತಿದ್ದಾಳ, ಅಮ್ಮನಿಗೆ ಏನಾದ್ರು ಮತ್ತೆ ತಲೆ ಕೆಡ್ತಾ ಅಂತ ಹೇಳ್ಬಿಟ್ಟು. ಸೊ ತಗೊಳಮ್ಮ, ನಿನಿಗೋಸ್ಕರ 10,000 ರೂಪಾಯಿ ಕಂಚಿಕೋ ಇಂದ ಸೀರೆನ ತಂದಿದ್ದೀನಿ, ತಗೊಳಮ್ಮ ಅಂತ ಹೇಳ್ಬಿಟ್ಟು ಕೊಡಕ್ ಹೋದಾಗ, ಏ ಕಸ್ತೂರಿ, ಆಗ್ತಿದೇನೆ ವಿಡಿಯೋ ಅಂತೇಳಿ ಹೇಳ್ತಾ ಇರ್ತಾಳೆ. ಕಣೆ, ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾ ಇರ್ತಾಳೆ. ಮತ್ತಿಲ್ಲಿ ರವಿ ಇಟ್ಕೊಂಡು ಶ್ರುತಿಗೆ ಗಿಲ್ತಾನೆ. ಯಾಕೋ ಹಂಗಿಲ್ತಾ ಇದೆಯಾ ನನ್ನ ಅಂದಾಗ, ಅಲ್ಲ ಕಣೆ ಶ್ರುತಿ, ಇದೇನಾದ್ರು ನನ್ಸ ಒಂದು ಗೊತ್ತಾಗ್ತಿಲ್ವಲ್ಲೇ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾ ಇರ್ತಾನೆ. ಇಲ್ಲ ಕಣೋ ರವಿ, ಇದೆಲ್ಲ ನಿಜಾನೇ ಕಣೋ, ನಮ್ಮ ಅತ್ತೆಗೆ ಮತ್ತೇನಾದ್ರು ತಲೆ ಕೆಟ್ಬಿಡ್ತಾ, ಹುಚ್ಚನೆ ಏನಾದ್ರು ಕಚ್ಬಿಡ್ತಾ, ಇಲ್ಲಾಂದ್ರೆ ಈ ರೀತಿ ಹಾಡ್ತಾರ ಅಂತ ಹೇಳ್ಬಿಟ್ಟು ತುಂಬಾ ಆಶ್ಚರ್ಯ ಹೋಗ್ಬಿಡ್ತಾರೆ. ಸೊ ಅದೆಲ್ಲ ಮುಗ್ದಿದ್ದಾದ್ಮೇಲೆ, ಆಯ್ತಾ ವಿಡಿಯೋ ಎಲ್ಲ ಅಂತ ಹೇಳಿ ಹೇಳಿದ ತಕ್ಷಣನೇ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ ಸ್ವಲ್ಪ ಹಳೆ ಸೀರೆಗಳೆಲ್ಲ ತಗ್ತಾಳೆ ಹೋಗಿ ಶಾಂತಿ. ಒಂದ್ಸರಿ ಉಟ್ಕೊಂಡ್ ಬಿಟ್ಟಿರ್ತಾಳಲ್ಲ ಆ ಸೀರೆನ, ತಗೊಳಮ್ಮ, ಇದೆಲ್ಲ ನಿನ್ಗೆ, ಈ ಸೀರೆನೂ ನಿನ್ಗೆ, ಎಲ್ಲ ನಿನ್ಗೆ ಅಂತ ಹೇಳಿದಾಗ, ಮತ್ತೆ ಈ ಸೀರೆನೂ ನನ್ಗೆನಾ ಅಂತ ಹೇಳಿ ಮೀನು ವಿಚಿತ್ರವಾಗಿ ಕೇಳ್ತಾಳೆ. ಹೌದು ಕಣೆ, ಈ ಸೀರೆಗಳೆಲ್ಲ ತಗೊಂಡೋಗಿ ನಿಮ್ ಫ್ರೆಂಡ್ಸ್ಗೆ ಯಾರಿಗೋನೋ ಸೀರೆ ಇಲ್ಲ, ಅವ್ರು ತುಂಬಾ ಬಡವರು ಅಂತ ಹೇಳ್ತಾ ಇದ್ದಲ್ಲ, ಅವ್ರಿಗೆ ಕೊಡು, ಈ ಹೊಸ ಸೀರೆನ ನೀನ್ ತಗೋ ಅಂತ ಹೇಳ್ಬಿಟ್ಟು ಹೇಳಿದಾಗ, ಈ ಸೂರ್ಯ ಅಂತೂ ಯಪ್ಪಾ ನನ್ ಕೈಲಿ ಆಗ್ತಿಲ್ಲಪ್ಪ ಇದನ್ನೆಲ್ಲ ನೋಡಕ್ಕೆ, ಏನ್ ನಡೀತಿದೆ ಇಲ್ಲಿ, ಮತ್ತೇನಾರು ಸಕ್ಕರೆಗೆ ಏನಾರು ಹಿಡ್ದು ಬಿಡ್ತಾ ತಿಕ್ಲಿಗಿಕ್ಲು, ಇಲ್ಲಾಂದ್ರೆ ಮರುವಿನ ಕೈಲಿ ಏನಾರು ಬಂತ, ಏನಾರು ಏಟ್ ಬಿದ್ಬಿಡ್ತಾ ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಇನ್ನ ಸೀರೆನೆಲ್ಲ ಕೊಟ್ಟಿದ್ದಾದ್ಮೇಲೆ ಏನ್ ಮಾಡ್ತಾಳೆ ಅಂತಂದ್ರೆ, ಆ ಸೀರೆನ ಕಿತ್ಕೊಂಡು, ಏಯ್ ನಂಗ್ಲಿ ಎದ್ದಾಳೆ ಮೇಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಎಲ್ಲ ಪೂರ್ತಿ ಆಗಿರುತ್ತಲ್ಲ, ಕಸ್ತೂರಿ ವಿಡಿಯೋ ಮಾಡ್ಕೋತಾ ಇರ್ತಾಳಲ್ಲ ಅದಕ್ಕೆ, ಆ ರೀತಿ ಉಲ್ಟಾ ಹೊಡೆದ್ ಬಿಡ್ತಾಳೆ. ಇನ್ನ ಅಲ್ಲಿರೋರೆಲ್ಲ, ಓ ಖಂಡಿತವಾಗೂ ಹುಚ್ಚನೇ ಕಡ್ದಿದೆ, ಮತ್ತೆ ಏನೋ ಆಗಿದೆ ಶಾಂತಿಗೆ, ತಲೆಗೆ ಏಟ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅನ್ಕೋಬಿಡ್ತಾರೆ ಅಲ್ಲಿರೋರೆಲ್ಲ. ಅದೆಲ್ಲ ಆದ್ಮೇಲೆ ಇಲ್ಲಿ ಸೂರ್ಯ ಇಟ್ಕೊಂಡು ಕೆಳಗಡೆ ಬಿದ್ದು ಉಳ್ಳಾಡ್ಬಿಡ್ತಾನೆ ಅದನ್ನೆಲ್ಲ ನೋಡಿ. ಸೊ ಇನ್ನೊಂದ್ ಕಡೆ ಕ್ರೀಶ್, ಕಂದ ಎಲ್ಲಿದೀಯಪ್ಪ ಮೊಮ್ಮಗ್ನೆ ಅಂತ ಹೇಳ್ಬಿಟ್ಟು ಮತ್ತೆ ಶುರು ಹಚ್ಕೋತಾಳೆ. ಅವಾಗ ಇನ್ನೂ ಶಾಕ್ ಆಗ್ಬಿಡುತ್ತೆ, ಇದೇನಿದು, ಈ ರೀತಿ ಆಡ್ತಿದ್ದಾಳಲ್ಲ, ಏನಾಗಿದೆ ನಮ್ಮ ಅಮ್ಮನ್ಗೆ, ಏನಾಗಿದೆ ಅಮ್ಮ, ಯಾಕಮ್ಮ ಈ ರೀತಿ ಆಡ್ತಿದ್ಯಾ ಅಂತ ಹೇಳಿ ಮನೋಜ ಕೇಳಿದಾಗ, ಸುಮ್ನೆ ಇರೋ ನೀನು, ನೀನ್ ಯಾಕೋ ಅಡ್ಡ ಬತ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಕೃಷುನ್ನ ಎತ್ಕೊಂಡ್ ಬರ್ತಾಳೆ. ಎತ್ಕೊಂಡ್ ಬಂದು ಮುದ್ದಾಡ್ತಾಳೆ. ಕಂದ, ಯೋಚನೆ ಮಾಡ್ಬಿಡಕಂದ, ನಾನಿದೀನಿ, ನಿನ್ಗೆ ಪಿಸ್ತಾ ಮತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲ ತಂದಿದ್ದೀನಪ್ಪ, ನಿನ್ಗೆ ಕೊಡ್ತೀನಿ ಅಂದಾಗ,
ನನ್ಗೇನ ಆಂಟಿ ಅಂತ ಅಂದಾಗ, ಆಂಟಿ ಅಲ್ಲಪ್ಪ ನಿನ್ನ ಅಜ್ಜಿ ಅಂತ ಅನ್ಕೋ, ನನ್ನ ಸ್ವಂತ ಮೊಮ್ಮಗ ನೀನು, ನಿನ್ಗೆ ಏನ್ ಬೇಕು ಹೇಳು ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೃಷ್ಣ ಎತ್ಕೊಂಡು ಮುದ್ದಾಡ್ತಾ ಇರ್ತಾಳೆ. ಮತ್ತಿಲ್ಲಿ ರೋಹಿಣಿ ಎತ್ಕೊಂಡು ತುಂಬಾ ಶಾಕ್ ಆಗ್ಬಿಡ್ತಾಳೆ. ನಮ್ಮ ಅತ್ತೆಗೆ ಏನಾರು ಹುಚ್ಚಿಗಿಚ್ಚು ಹಿಡ್ದಿದ್ಯಾ ಅಂತ ಹೇಳ್ಬಿಟ್ಟು. ತಿರ್ಗಾ ಅಮ್ಮ ನಿನ್ಗೆ ಹುಚ್ಚಿಡ್ದಿದ್ಯಾ ಅಂತಿದ್ದಾಳೆ ನೋಡು ಇವಳು ರೋಹಿಣಿ ಅಂತ ಅಂದಾಗ, ಏ ನಂಗ್ಲಿ ಸುಮ್ನೆ ನಿಂತ್ಕೊಳೆ ಯಾಕೆ ಅಂತೇಳಿ ಮುಖ ಹಿಂಗೆ ನೋಡ್ತಾಳೆ ರೋಹಿಣಿಗೆ. ನೋಡಪ್ಪ ಹುಚ್ಚಾದ್ರೂ ಹಿಡ್ದಿದ್ರ ಅನ್ಕೊಳ್ಳಿ, ಏನಾರು ಹಿಡ್ದಿಲ್ಲ ಅನ್ಕೊಳ್ಳಿ, ನಾನು ಏನ್ಕೂ ತಲೆ ಕೆಡ್ಸ್ಕೊಳೋದಿಲ್ಲ. ಈಗ ಏನು ಕೃಷ್ಗೆ ನಾನು ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡ್ಬೇಕು ಅಷ್ಟೇನೇನೆ. ಅವನ್ಗೆ ಕೃಷ್ಣನ ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡು ಅಂತ ಕೇಳಿದ್ನಲ್ವಾ, ಅವ್ನಿಗೆ ಇವಾಗ ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ ನ ಹೇಳ್ಕೊಡಕ್ಕೆ, ಏ ಸಾಂಗ್ ಹಾಕೋ ನೀನ್ ಫಸ್ಟ್, ಕೃಷ್ಣ ಬೇಗನೆ ಬಾ ಅಂತ ಹೇಳ್ಬಿಟ್ಟು ಅಲ್ಲಿ ರವಿಗೆ ಹೇಳ್ತಾಳೆ. ರವಿ ಅವಾಗ ಹಾಕ್ತಾನೆ. ಹಾಕಿದ ತಕ್ಷಣ ಡ್ಯಾನ್ಸ್ ಕ್ಲಾಸ್ ನ ಶುರು ಮಾಡ್ಕೊಂತಾಳೆ, ಅಲ್ಲೇನೆ ಕೃಷಿ ಹೇಳ್ಕೊಡ್ತಾ ಇರ್ತಾಳೆ. ಅದನ್ನೆಲ್ಲ ಹೇಳ್ಕೊಟ್ಟಿದ್ ಮುಗಿದ್ಮೇಲೆ ಕಸ್ತೂರಿ ವಿಡಿಯೋ ರೆಡಿ ಆಯ್ತೇನೆ ಅಂತೇಳಿ ಮತ್ತೆ ಕೇಳ್ತಾಳೆ. ಕೇಳ್ದಾಗ ಹ್ಞೂ ಕಣೆ ರೆಡಿ ಆಯ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ, ಕೃಷ್ಣ ಸರಿ ಬಿಡೋ ನಾನು ಹೋಯ್ತೀನಿ, ಬಾರೆ ಎಡಿಟ್ ಮಾಡೋ ಕೆಲ್ಸಗಳು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಕಸ್ತೂರಿನ ಕರ್ಕೊಂಡು ಹೋಗ್ತಾಳೆ. ಏ ಶಾಂತಿ ನನ್ಗೆ ಒಂದ್ ಕೆಲ್ಸ ಮಾಡೆ, ಬೋಂಡನು ಕಾಫಿ ಬೇಕು ಕಣೆ ಅಂತ ಅಂದಾಗ, ಯಾವಾಗೂ ತಿನ್ನಕ್ಕೆ ಸಾಯ್ತಾ ಇರ್ತೀಯಲ್ಲ ನೀನು ಅಂತೇಳಿ ಶಾಂತಿ ಕಸ್ತೂರಿನ ಬೈತಾಳೆ. ಆಗ ಹೇ ಮೀನಾ ಆಲೂಗೆಡ್ಡೆ ಹಾಕ್ಬಿಟ್ಟು ಬೋಂಡ ಮಾಡ್ಕೊಂಡು 2 ಕಾಫಿ ಗ್ಲಾಸ್ನ ಟೀ ತಗೊಂಡು ಬಂದ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿಯತ್ತೆ ಆಯ್ತು ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾಳೆ ಪಾಪ ಮೀನಾ. ಮತ್ತಿಲ್ಲಿ ಮೀನಾಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ, ಏನಕ್ಕೆ ಹಿಂಗ್ ಆಡ್ತಿದ್ದಾಳ ಮತ್ತೆ ಅಂತ ಹೇಳ್ಬಿಟ್ಟು. ಸೂರ್ಯ ಇಟ್ಕೊಂಡು, ಅಲ್ಲ ಕಣೆ ರೇಷ್ಮೆ ಸೀರೆ ಕೊಟ್ಟು ಇಸ್ಕೊಂಡ್ಲಂತ ಬೇಜಾರಾಗ್ತಿದೀಯ ನಿಮೀನಾ ಅಂತ ಹೇಳ್ಬಿಟ್ಟು ಹೇಳ್ದಾಗ, ರೀ ಅದ್ರ ಮೇಲೆ ಆಸೆ ಪಟ್ಟಿದ್ರೆ ತಾನೇ ನನ್ ಸೀರೆಗೆ ಆಸೆ ಪಡೋದು, ನೀನ್ ಯಾಕ್ರಿ ಹಂಗ ಅನ್ಕೋತೀರಾ ಅಂತ ಹೇಳ್ಬಿಟ್ಟು ಹೇಳ್ದಾಗ, ಸರಿ ಸರಿ ನಾನು ಆಯ್ತು ಹೋಗಿ ಆಲೂಗೆಡ್ಡೆ ಬೋಂಡನು ಕಾಫಿ ಮಾಡ್ಕೊಂಡ್ ಬರ್ತೀನ್ರಿ ಅಂದಾಗ, ರೀ ನೀವು ಬಂದು ಹೆಲ್ಪ್ ಮಾಡ್ರಿ ನನ್ಗೆ ಅಂದಾಗ, ಓ ಪಾರ್ಟ್ ಟೈಮ್ ಜಾಬ್ ಇದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಹೌದು ರೀ ಬನ್ರಿ ಹೆಲ್ಪ್ ಮಾಡ್ರಿ ಅಂತ ಕೂಡ ಕರೀತಾಳೆ. ಸರಿಯಮ್ಮ ಆಯ್ತು ನಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ರೋಹಿಣಿನ ಇದ್ಕೊಂಡು ಮನೋಜ ಬಾ ಡಾರ್ಲಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಕರ್ಕೊಂಡು ಹೋಗ್ತಾನೆ. ಇವನ್ ಏನ್ ಮನೋಜ ಯಾವಾಗೂ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ರೋಹಿಣಿನಿ ಕರಿತಾನೆ ಇರ್ತಾನಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಇನ್ನು ಶ್ರುತಿ ಮೀನ ಕೂಡ ಅವರು ಅವ್ರ ಪಾಡಿಗೆ ಹೊರಟೋಗ್ತಾರೆ. ಇನ್ನು ಸೊ ಇಲ್ಲಿ ಒಂದ್ ಕಡೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಕೃಷ್ಗೆ ರೋಹಿಣಿ ಬರ್ತಾ ಇರ್ತಾಳೆ. ನೋಡು ಕಂದ ನಿನ್ಗೆ ಏನ್ ಬೇಕಾದ್ರೂ ಕೊಡಿಸ್ತೀನಿ, ದಯವಿಟ್ಟುನು ಬೇಜಾರ್ ಮಾಡ್ಕೊಬಿಡ ಕಂದ ಅಂತ ಅಂದಾಗ, ಅಮ್ಮ ನಾಳೆ ಸ್ಕೂಲಲ್ಲಿ ಫಂಕ್ಷನ್ ಇದೆಯಮ್ಮ ನೀನ್ ಬರ್ಬೇಕಮ್ಮ ಫಂಕ್ಷನ್ಗೆ ಅಂತ ಅಂದಾಗ, ಕ್ರಿಶ್ ನನ್ ಬರಕ್ ಆಗಲ್ಲ ಕಣ್ಕಂದ ಬೇಜಾರ್ ಮಾಡ್ಕೋಬೇಡ ಅಂತ ಅಂದಾಗ, ಕೃಷಿ ಇದ್ಕೊಂಡು ಬೇಜಾರ್ ಮಾಡ್ಕೋತಾ ಇರ್ತಾನೆ. ಅಮ್ಮ ನನ್ಗೆ ಅದೃಷ್ಟನೇ ಇಲ್ಲ, ಅಮ್ಮ ಅನ್ನೋ ಫೀಲಿಂಗ್ಸೇ ಇಲ್ಲ, ನನ್ಗೆ ಯಾರು ಇಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಳ್ತಾನೆ. ಹಂಗ ಯಾಕೆ ಅನ್ಕೊಳ್ತೀಯ, ಬರ್ಬೇಕು ತಾನೆ, ಆದ್ರೆ ನೀನ್ ಯಾಕೆ ಈ ರೀತಿ ವೇಷ ಹಾಕಿದ್ಯ ಅಂತ ಮಾತ್ರ ಕೇಳ್ಬಾರ್ದು ಅಂತ ಹೇಳ್ಬಿಟ್ಟು ರೋಹಿಣಿ ಕೃಷ್ಗೆ ಹೇಳ್ತಾಳೆ. ಆಯ್ತು ಅಮ್ಮ ಹಂಗಂತ ಖುಷಿ ಪಟ್ಬಿಡ್ತಾನೆ ಕೃಷ್. ಇಲ್ಲಿ ಒಂದ್ ಕಡೆ ಇನ್ನ ಕನಕರ ಅತ್ತೆ ಇಬ್ರು ದೇವಸ್ಥಾನಕ್ ಬರ್ತಾರೆ. ಇಲ್ಲಿ ಹೂವ ಮಾರ್ತಾ ಇರ್ತಾರಲ್ಲ ಮೀನರಮ್ಮ, ಅವ್ರನ್ನ ಬಂದ್ ಮಾತಾಡಿಸ್ತಾರೆ ಹೇಗಿದ್ದೀರಾ ಅಂತ. ಹೇಗಿದ್ದೀರಾ ಅಂತ ಅಂದ ತಕ್ಷಣ ಚೆನ್ನಾಗಿದ್ದೀವಿ ಅಂತ ಅಂದಾಗ, ನಿಮ್ ಮಗಳನ್ನ ಚೆನ್ನಾಗಿದ್ದೀರಾ ಅಂತ ಕೇಳಲ್ವಾ ಅಂದಾಗ, ನನ್ ಮಗಳನ್ನ ನೋಡಿದ್ರೆ ಅವಳು ಚೆನ್ನಾಗಿದ್ದಾಳ ಅಂತಾನೆ ಗೊತ್ತು, ಯಾಕೆಂದ್ರೆ ನಿಮ್ಮಂತ ಅತ್ತೆನ ಪಡೆದಿರ್ಬೇಕಾದಾಗ ನನ್ ಮಗಳಿಗೆ ಏನ್ ಟೆನ್ಷನ್ ಅಂತ ಹೇಳ್ಬಿಟ್ಟು ಮೀನರಮ್ಮ ಹೇಳ್ತಾ ಇರ್ತಾರೆ. ಅವಾಗ ಏನಿಲ್ಲಪ್ಪ ನನಗೇನೋ ಗೊತ್ತಿಲ್ಲ, ನನ್ ಸೊಸೆ ಮಗಳಿಗಿಂತ ಹೆಚ್ಚಿನ ನಾನು ನೋಡ್ಕೊಂತಾಳ ಅನ್ನೋ ಖುಷಿ ನನ್ಗಿದೆ, ನಾನ್ ಹೇಗ್ ನೋಡ್ಕೊಳ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಸೊ ಅವಳ ಮಾತ್ರ ನನ್ ಚೆನ್ನಾಗ್ ನೋಡ್ಕೋತಿದ್ದಾಳೆ ಅಂತ ಕೂಡ ಕನಕರತ್ತೆ ಹೇಳ್ತಾಳೆ. ಆದ್ರೆ ನಮ್ಮ ಪುಣ್ಯವು ಈ ರೀತಿ ಕನಕಗೆ ಸಿಕ್ಕಿರೋ ಸಂಬಂಧ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ನೋಡಿ ಬಿಗ್ರೆ ನಾವು ಒಂದ್ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೆ, ತಾಳಿ ಶಾಸ್ತ್ರನ ಮಾಡ್ಬೇಕು, ನೀವೆಲ್ಲರೂ ಮನೆಗ್ ಬರ್ಬೇಕಾಗುತ್ತೆ ಅಂತ ಹೇಳಿ ಹೇಳಿದಾಗ, ಸರಿ ಆಯ್ತು ಬರೋಣ, ನಮ್ಮ ಮನೇಲೆ ಮಾಡ್ಕೊಡೋಣ, ಹೇಗೆ ನಮ್ಮನೇಲಿ ಯಾವ್ದು ಫಂಕ್ಷನ್ ನಡೆದಿಲ್ಲಲ್ವಾ, ನಿಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೊಡ್ತೀವಿ ಅಂತ ಕನಕರಮ್ಮ ಹೇಳ್ತಾರೆ. ಇಲ್ಲ ಬೇಡ ಬೇಡ ನಾವೇ ಮಾಡ್ಕೋತೀವಿ, ನಮ್ಮ ಮನೇಲಿ ತುಂಬಾ ವರ್ಷ ಆಯ್ತು ಈ ತರ ಫಂಕ್ಷನ್ಗಳು ನಡೀದೆ, ನಮ್ಮ ಮನೇಲೆ ಮಾಡ್ತೀವಿ ಅಂತ ಕೂಡ ಅರುಣಾರಮ್ಮ ಹೇಳ್ತಾರೆ. ಸೊ ಇನ್ನು ಅದೆಲ್ಲ ಮುಗಿದ್ಮೇಲೆ ಸೂರ್ಯ ಫ್ಯಾಮಿಲಿನೂ ಕರಿಬೇಕು ಅಂತ ಅಂದಾಗ, ನಿಮ್ಗೆ ಗೊತ್ತಲ್ಲ ಬಿಗ್ರೆ ಅವ್ರು ಬರೋದು ಡೌಟ್ ಇದೆ ಅಂತ ಹೇಳ್ಬಿಟ್ಟು ಕನಕರಮ್ಮ ಹೇಳಿದಾಗ, ನೋಡೋಣ ಒಂದ್ಸರಿ ಹೇಳ್ ನೋಡಿ ಅಂತ ಕೂಡ ಹೇಳ್ತಾಳೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಅಷ್ಟರಲ್ಲೇ ಮೀನಾ ಬಂದ ತಕ್ಷಣ ಮೀನಾ ಹತ್ರ ಇದನ್ನೆಲ್ಲ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ನಮ್ಮ ಮನೆ ಪರಿಸ್ಥಿತಿ ಗೊತ್ತಲ್ಲಮ್ಮ ನಿನ್ಗೆ, ನಮ್ಮ ಅತ್ತೆ ಬರೋದ್ ಡೌಟ್ ಇದೆ, ನಮ್ಮ ಮಾವನ್ ನೋಡ್ಬೇಕು, ಅವ್ರಿಗೆ ಏನಾದ್ರು ಕೆಲಸ ಇದ್ರೆ ಅವರು ಕೂಡ ಬರಕ್ಕಾಗಲ್ಲ ಅಂತ ಮೀನಾ ಹೇಳ್ತಾಳೆ. ಸೊ ಆಯ್ತು ನೋಡು ಮಾತಾಡ್ ನೋಡು, ಅಳಿಯಂದ್ರು ಕೂಡ ಕರ್ಕೊಂಡು ಹೋಗಂತ ಕೂಡ ಮೀನಾರಮ್ಮ ಹೇಳ್ತಾರೆ. ಸೊ ಇಲ್ಲಿ ಒಂದ್ ಕಡೆನ ಸ್ಕೂಲ್ ಫಂಕ್ಷನ್ ನಡೀತಾ ಇರುತ್ತೆ. ಸ್ಕೂಲ್ ಫಂಕ್ಷನ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಮೀನಾನೇ ಹೂವ ತಂದ್ಕೊಡ್ಬೇಕಾಗಿರುತ್ತೆ. ಅವಾಗ ಇನ್ನ ಹೂನಾರೇ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ಬೇಕಾದಾಗ ಅಲ್ಲಿಗೆ ಮೀನ ಕೂಡ ಹೂವ ತಗೊಂಡು ಬಂದಿರ್ತಾಳೆ. ಅಲ್ಲಿ ಸೂರ್ಯ ಕೂಡ ಬಂದಿರ್ತಾನೆ. ಇನ್ನೆಲ್ಲ ನೀಟಾಗೆಲ್ಲ ಅರೇಂಜ್ಮೆಂಟ್ ಕೂಡ ಆಗಿರುತ್ತೆ. ಇನ್ನು ಅಷ್ಟರಲ್ಲೇನೆ ಕೃಷ್ಣ ಕರ್ಕೊಂಡು ರೋಹಿಣಿ ಮುಸ್ಕಾಕೊಂಡ್ಬಿಟ್ಟು ಬಂದಿರ್ತಾಳೆ. ಅಂದ್ರೆ ಈ ಗುರ್ಕೆ ಅಂತಾರಲ್ವಾ ಅದನ್ನ ಹಾಕೊಂಡು ಬರ್ತಾಳೆ. ಬಂದ ತಕ್ಷಣನೇ ಕೃಷ್ ಇಳಿತಾನ ಆಟದಲ್ಲಿ, ಆ ಗುರ್ಗೆನ ತೆಗೆದು ಮುಖ ತೋರಿಸ್ತಾಳೆ ಕೃಷ್ಗೆ. ಅವಾಗ ಕೃಷ್ ಏನು ಮಾತಾಡೋದಿಲ್ಲ, ಆಂಟಿ ಆಂಟಿ ಅಂತಾನೆ ಮಾತಾಡಿಸ್ತಾ ಇರ್ತಾನೆ. ನಿನ್ನ ಸ್ಕೂಲ್ ಹತ್ರ ಕರ್ಕೊಂಡು ಬರ್ತಾಳೆ ಕೃಷ್ಣ ವೇಷ ಹಾಕೊಂಡು. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ಮೀನ ಇರೋದನ್ನು ಕೂಡ ನೋಡ್ಬಿಡ್ತಾಳೆ, ಸೂರ್ಯ ಇರೋದನ್ನು ಕೂಡ ನೋಡ್ಬಿಡ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಸೊ ಅಲ್ಲೇವರೆಗೂ ವೇಟ್ ಮಾಡಿ
ತುಂಬಾನೇ ಚೆನ್ನಾಗಿರುತ್ತೆ ನಾಳೆ ಕೂಡ ಅಂತಾನೆ ಹೇಳ್ಬೋದು. ಎಲ್ಲರೂ ತುಂಬಾ ಚೆನ್ನಾಗಿ ಕಮೆಂಟ್ ಆಗ್ತಾ ಇದ್ದೀರಾ. ಫೇಸ್ಬುಕ್ ಅಲ್ಲಿ ನೋಡೋರ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ನೋಡೋರ್ ಆಗಿರ್ಬೋದು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ನೋಡೋರು ಫಾಲೋ ಮಾಡ್ಕೊಂಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ. ಹಾಗೇನೆ ಒಂದು ಕಮೆಂಟ್ ಕೂಡ ಮಾಡಿ. ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾಳೆ ನಡೆಯೋದೇನು ಅಂತಂದ್ರೆ ಇಲ್ಲಿ ಮೀನಾ ಬಂದ್ಬಿಟ್ಟು ಮನೆಗೆ ಅವರು ತಂಗಿದು ತಾಳಿಶಾಸ್ತ್ರ ಮಾಡ್ತಾರಲ್ವಾ, ಅದನ್ನ ಎಲ್ಲರಿಗೂ ಹೇಳ್ತಾ ಇರ್ತಾಳೆ. ಸೊ ಅಲ್ಲಿ ರಂಗನಾಥ್ ಇಟ್ಕೊಂಡು ನನಗೆ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದಾರಮ್ಮ, ಆ ಬಿಲ್ ಎಲ್ಲ ನೋಡಿ ಹೇಳ್ಬೇಕಾಗಿರೋದ್ ನಾನೇನೆ, ನಾನು ಹೋಗ್ಲೇಬೇಕು ಅಂತ ರಂಗನಾಥ್ ಹೇಳ್ತಾನೆ. ಅಷ್ಟರಲ್ಲೇ ಶಾಂತಿ ಇಟ್ಕೊಂಡು ರೀ ನಾನು ಹೋಗ್ತೀನಿ, ಈ ಕೆಲ್ಸನೆಲ್ಲ ಪೂರೈಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಅಲ್ಲಿರೋರೆಲ್ಲ ಶಾಕ್ ಆಗ್ಬಿಡ್ತಾರೆ. ಅಂದ್ರೆ ಅವಳು ಫೋಟೋ ಶೂಟ್ ಮಾಡ್ಕೊಳಕ್ಕೋಸ್ಕರ, ಅಲ್ಲಿ ಹೆಲ್ಪ್ ಮಾಡಕ್ಕೋಸ್ಕರ, ಈ ರೀತಿ ಅವಳೊಂದು ಬೆನಿಫಿಟ್ಗೋಸ್ಕರ ಅಲ್ಲಿ ಹೋಗ್ತಾ ಇದ್ದಾಳೆ. ಸೊ ನಾಳೆ ನಾವು ಕಾದ್ ನೋಡ್ಬೇಕಾಗುತ್ತೆ ಏನಾಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲೇವರೆಗೂ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.